ಏಳನೇ ತರಗತಿ ಕನ್ನಡ ಪದ್ಯಪಾಠ 2 ಸ್ವಾತಂತ್ರ್ಯ ಸ್ವರ್ಗ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಂ ಅಕಬರ ಅಲಿ. ಡಾಕ್ಟರ್ ಎಂ ಅಕಬರ ಅಲಿ ಅವರು 1925 ಮಾರ್ಚ್ 3 ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು. ಇವರು ನವಚೇತನ, ಗಂಧಕೇಶರ, ಸುಮನ ಸೌರಭ ಎಂಬ ಕವನ ಸಂಗ್ರಹಗಳನ್ನು ರಚಿಸಿರುವರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಅವರ ತಮಸ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಹೇಗಿರುತ್ತದೆ? ಉತ್ತರ: ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಸುವ ಮಸ್ತಕವು ಯಾವುದೇ ಭಯವಿಲ್ಲದೆ, ಜಗ್ಗದೆ, ಕುಗ್ಗದೆ, ತಗ್ಗದೆ ಮತ್ತು ಬಗ್ಗದೆ ಮೇಲ್ಮೊಗವಾಗಿ ನೀಟಾಗಿ ನಿಂತಿರುತ್ತದೆ. ಪ್ರಶ್ನೆ 2 ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ಉತ್ತರ: ಸಂಕುಚಿತ ಮನೋಭಾವನೆಗಳು ಅಳಿದು ಹೋಗಬೇಕು ಮತ್ತು ಈ ಜಗತ್ತು ಜಾತಿ, ಮತ, ಪಂಥಗಳ ಹೆಸರಿನಲ್ಲಿ ಓಳಾಗದೆ ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳಬೇಕು ಎಂದು ಕವಿ ಆಶಿಸಿದ್ದಾರೆ. ಪ್ರಶ್ನೆ 3 ಕವಿಯು ಸಾಂಪ್ರದಾಯಿಕ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆದಿದ್ದಾರೆ? ಉತ್ತರ: ಕವಿಯು ಸಾಂಪ್ರದಾಯಿಕ ಅನಿಷ್ಟ ರೂಢಿ ಮತ್ತು ನಿಯಮಗಳನ್ನು ನಿರ್ಜನದ ಮರುಭೂಮಿ ಎಂದು ಕರೆದಿದ್ದಾರೆ. ಪ್ರಶ್ನೆ 4 ಧ್ರುವತಾರೆ ಎಂದು ಕವಿ ಯಾರನ್ನು ಕರೆದಿದ್ದಾರೆ? ಉತ್ತರ: ಕವಿಯು ಜಗತ್ತನ್ನು ಮುನ್ನಡೆಸುವ ಮತ್ತು ಸನ್ಮಾರ್ಗವನ್ನು ತೋರಿಸುವ ಭಗವಂತನನ್ನು ಓ ತಂದೆ ಧ್ರುವತಾರೆ ಎಂದು ಕರೆದಿದ್ದಾರೆ. ಮುಖ್ಯ ಪ್ರಶ್ನೆ 2 ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಜಗ ಜಗತ್ತು, ಸತ್ಯ ನನ್ನಿ, ಮರಳುಗಾಡು ಮರುಭೂಮಿ, ಪ್ರವಾಹ ವಾಹಿನಿ, ಪ್ರೀತಿ ಒಲವು, ಅನುಗ್ರಹ ಕೃಪೆ. ಮುಖ್ಯ ಪ್ರಶ್ನೆ 3 ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ. ಸ್ವತಂತ್ರ ಸ್ವಾತಂತ್ರ್ಯ, ವಿಶಾಲ ವೈಶಾಲ್ಯತೆ, ನವೀನ ನಾವೀನ್ಯತೆ, ಕಠಿಣ ಕಾಠಿಣ್ಯತೆ, ಕರುಣ ಕಾರುಣ್ಯ, ಮಧುರ ಮಾಧುರ್ಯ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1 ಕೆಳಗೆ ನೀಡಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. ವಾಕ್ಯ 1 ಅಕ್ಕಿ ಹಕ್ಕಿಯನ್ನು ತಿನ್ನುತ್ತದೆ. ಸರಿಪಡಿಸಿರುವ ವಾಕ್ಯ ಹಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ. ವಾಕ್ಯ 2 ಅನ್ನ ಅನ್ನವನ್ನು ಉಣ್ಣುತ್ತಾನೆ. ಸರಿಪಡಿಸಿರುವ ವಾಕ್ಯ ಅಣ್ಣ ಅನ್ನವನ್ನು ಉಣ್ಣುತ್ತಾನೆ. ವಾಕ್ಯ 3 ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಸರಿಪಡಿಸಿರುವ ವಾಕ್ಯ ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ವಾಕ್ಯ 4 ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಸರಿಪಡಿಸಿರುವ ವಾಕ್ಯ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಅಭ್ಯಾಸ 1 ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪ ಬರೆಯಿರಿ. 1 ನಮ್ಮ ಶಾಲೆಯಲ್ಲಿ 8 ದನಗಳು ಇವೆ. 2 ನಮ್ಮ ತರಗತಿಯಲ್ಲಿ 60 ಹುಡುಗರು ಇದ್ದಾರೆ. 3 6ನೇ ತರಗತಿಯಲ್ಲಿ 20 ಹುಡುಗಿಯರು ಇದ್ದಾರೆ. ಅಭ್ಯಾಸ ಏಕವಚನ ಬಹುವಚನ. ಜಿಲ್ಲೆ ಜಿಲ್ಲೆಗಳು, ಊರು ಊರುಗಳು, ಕೊಠಡಿ ಕೊಠಡಿಗಳು, ನಾಯಿ ನಾಯಿಗಳು, ಹಕ್ಕಿ ಹಕ್ಕಿಗಳು, ನದಿ ನದಿಗಳು, ಬೆಟ್ಟ ಬೆಟ್ಟಗಳು, ಗುಡ್ಡ ಗುಡ್ಡಗಳು. ಅಭ್ಯಾಸ 2 ಏಕವಚನ ಬಹುವಚನ. ಅಣ್ಣ ಅಣ್ಣಂದಿರು, ಚಿಕ್ಕಮ್ಮ ಚಿಕ್ಕಮ್ಮಂದಿರು, ದೊಡ್ಡಮ್ಮ ದೊಡ್ಡಮ್ಮಂದಿರು, ಅತ್ತೆ ಅತ್ತೆಯಂದಿರು, ತಮ್ಮ ತಮ್ಮಂದಿರು, ಭಾವ ಭಾವಂದಿರು.